ಇವತ್ತು ಇಡೀ ದೇಶಕ್ಕೆ ಮಾದರಿ. ಒಂದು ದಿನವೂ ಕೂಡ ಆ ನಗರಸಭೆಗೆ ಭೇಟಿ ನೀಡದೆ ನಗರಸಭೆಯ ಯಾವುದೇ ಒಂದು ಅಭಿವೃದ್ಧಿಗಳಿರ್ಬೋದು, ನಗರದ ಕೆಲಸ ಕಾರ್ಯಗಳ ಬಗ್ಗೆ ಸಭೆಯನ್ನು ಮಾಡಲಿಲ್ಲ. ಮತ್ತೊಮ್ಮೆ ಬೇಸರದ ಸಂಗತಿ ಏನಂದರೆ, ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಎಂಬುದನ್ನು ಮತ್ತೊಮ್ಮೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿನ್ನೆಯ ಪುರಪ್ರವೇಶ ಸಂದರ್ಭದಲ್ಲಿ ಅದು ಉಡುಪಿ ಜನತೆಗೆ ತೋರಿಸಿಕೊಟ್ಟಿದ್ದಾರೆ. ಒಂದು ಉಸ್ತುವಾರಿ ಸಚಿವರು, ಈ ಹಿಂದೆ ಭಾಳಷ್ಟು ಉಸ್ತುವಾರಿ ಸಚಿವರು ನಗರಸಭೆಯಲ್ಲಿರ್ಬೋದು ಪರ್ಯಾಯ ಸಂದರ್ಭದಲ್ಲಿ ಅದರ ಪೂರ್ವಭಾವಿ ಸಭೆಯ ನೇತೃತ್ವ ವಹಿಸಿಕೊಂಡು ಇಡೀ ಪರ್ಯಾಯ ನಡೆಸುವಂಥ ಕೆಲಸ ಮಾಡ್ತಿದ್ರು. ಆದರೆ ಖಂಡನೀಯ ವಿಷಯ, ಬೇಸರದ ವಿಷಯ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತಿನ ತನಕ ಪರ್ಯಾಯದ ಬಗ್ಗೆ ಆಗಲಿ ಪರ್ಯಾಯದ ಪೂರ್ವಭಾವಿ ಬಗ್ಗೆ ಆಗಲಿ ಒಂದೇ ಒಂದು ಸಭೆಯನ್ನು ಕರೆಯಲಿಲ್ಲ. ಆ ಬಗ್ಗೆ ಯಾವುದೇ ರೀತಿಯ ಕೇಂದ್ರ ರಾಜ್ಯ ಸರ್ಕಾರದ ಯಾವುದೇ ರೀತಿಯ ಅನುದಾನ ತರಲಿಲ್ಲ. ನಾವು ನಗರಸಭೆ ಅನುದಾನದಲ್ಲಿ 3 ಕೋಟಿ ಅದಕ್ಕೆ ಬೇರೆ ಅನುದಾನವನ್ನು ಮೀಸಲಿಡುವ ಮೂಲಕ ಇವತ್ತು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಿದ್ದೇವೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಉಡುಪಿ ಜನರ ಪರವಾಗಿ ನಾನು ವಿನಂತಿಯನ್ನು ಕೊಡ್ತೇನೆ, ಎಚ್ಚರಿಕೆಯನ್ನು ಕೂಡ ಕೊಡಲಿಕ್ಕೆ ಬಯಸ್ತೇನೆ. ಒಬ್ಬ ಉಸ್ತುವಾರಿ ಸಚಿವರು ಕನಿಷ್ಠ 15 ದಿನಕ್ಕೊಮ್ಮೆ ಉಡುಪಿಗೆ ಭೇಟಿ ನೀಡಿ ಉಡುಪಿಯ ಎಲ್ಲ ಸ್ಥಳೀಯ ಆಡಳಿತಗಳಿಗೆ ಭೇಟಿ ನೀಡಬೇಕು, ಅಲ್ಲಿ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಸಹಕರಿಸುವಂಥ ಕೆಲಸ ಮಾಡಬೇಕು. ಅದರ ಜೊತೆಗೆ DC ಅವರು ಕೂಡ ಆಡಳಿತಾಧಿಕಾರಿ ಇದ್ದುಕೊಂಡು ವಾರಕ್ಕೊಮ್ಮೆ ಕಡತ ವಿಲೇವಾರಿಗೆ ನಗರಸಭೆಗೆ ಬರಬೇಕು, 15 ದಿನಕ್ಕೊಮ್ಮೆ ಸಾರ್ವಜನಿಕರ ಹಾಲನ್ನು ಸ್ವೀಕಾರ ಮಾಡಬೇಕು. ತಿಂಗಳಿಗೆ ಈಗಾಗಲೇ ಪರ್ಯಾಯಕ್ಕಿನ ಬೆರಳಾಣಿಕೆ ದಿನಗಳಿದೆ. ತಕ್ಷಣ ತಮ್ಮದೇ ಸರ್ಕಾರದಿಂದ ಅನುದಾನ ಮಂಜೂರು ಮಾಡಿ ಉಡುಪಿ ಜನರ ವಿಶ್ವಾಸವನ್ನು ಗಳಿಸುವಂಥ ಪ್ರಯತ್ನ ಮಾಡಿ. ಇದೇ ರೀತಿ ಗೊಂದಲ ಸೃಷ್ಟಿ ಮಾಡೋದಲ್ಲಿ ಖಂಡಿತವಾಗಿ ಮುಂದಿನ ಉಡುಪಿ ಜಿಲ್ಲೆಯ ಗಡಿ ಭಾಗದಲ್ಲೇ ತಮ್ಮನ್ನು ತಡೆಯುವಂಥ ಕೆಲಸ ಉಡುಪಿಯ ಜನರು ಮಾಡ್ತಾರೆ ಎಂಬ ಒಂದು ಮಾತನ್ನು ಈ ಮಾಧ್ಯಮದ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಉಡುಪಿಯ ಜನರು ಭಾಳಷ್ಟು ಬುದ್ಧಿವಂತರು, ವಿದ್ಯಾವಂತರು, ತಾಳ್ಮೆಯಲ್ಲಿದ್ದವರು. ಆದರೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಕೆಲಸ ನೀವು ಮಾಡಬೇಡಿ. ಈಗಾಗಲೇ 7 ತಿಂಗಳಲ್ಲಿ ಜಿಲ್ಲಾ ಆಡಳಿತ, ಜಿಲ್ಲಾ ಅಧಿಕಾರಿಗಳ ಆಡಳಿತಾಧಿಕಾರಿಗಳ ಸಂದರ್ಭದಲ್ಲಿ ಇವತ್ತು ನಗರಸಭೆಯ ವ್ಯವಸ್ಥೆಗಳು ದಲ್ಲಾಳಿಗಳ ಪಾಲಾಗಿದೆ, ಕಾಂಟ್ರಾಕ್ಟ್ಗಳ ಪಾಲಾಗಿದೆ. ಇವತ್ತು ಅಕ್ರಮಗಳು ಕೈ ತುತ್ಕೊಳ್ತಿದೆ. ನಮಗೆಲ್ಲಿಗೆ ಗೊತ್ತಿದ್ದ ಹಾಗೆ ಕಳೆದ ನಗರಸಭೆಯ ಅವಧಿಯಲ್ಲಿ ಒಂದು ಅಕ್ರಮ ಕಟ್ಟಡಗಳನ್ನು ಮಾಧ್ಯಮದವರು ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಅಧಿಕಾರಿಗಳು ತೆರವು ಮಾಡಿದ್ದಾರೆ. ಆದರೆ ಅದೇ ತೆರವು ಮಾಡಿದ ಅಧಿಕಾರಿಗಳು ಇವತ್ತು ಅದಕ್ಕೆ ಕಟ್ಟಡ ಕಟ್ಟಲಿಕ್ಕೆ ಅವಕಾಶವನ್ನು ಕೊಟ್ಟಿದೆ ಅಂತ ಹೇಳಿದರೆ ನಮ್ಮ ಪರಿಸ್ಥಿತಿ, ನಗರಸಭೆ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಎಂಬುದನ್ನು ನಾವು ಒಮ್ಮೆ ಆಲೋಚನೆ ಮಾಡಬೇಕಾಗ್ತದೆ. ನಿಮ್ಗೆ ಗೊತ್ತಿರ್ಬೋದು, ಝಾರ ಎಂಬ ಒಂದು ಕಟ್ಟಡ ಮತ್ತೆ ಪುನಃ ಅಲ್ಲಿ ನಿರ್ಮಾಣ ಆಗಿದೆ. ಆ ಸಂದರ್ಭದಲ್ಲಿ ಮಾನ್ಯ ಪೌರಾಯುಕ್ತರೇ ತಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿಭಾಯಿಸಿದ್ದಲ್ಲಿ ಆ ಕಟ್ಟಡ ತೆರವು ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರು ಮುಂದಾದಾಗ ಅಲ್ಲಿ ಆಗುವ ಎಲ್ಲ ಸಮಸ್ಯೆಗಳಿಗೆ, ಅವಘಡಗಳಿಗೆ ತಾವೇ ನೇರವಾಗಿ ಜವಾಬ್ದಾರಾಗ್ತಾರೆ ಎಂದು ಹೇಳಲಿಕ್ಕೆ ಈ ಮಾಧ್ಯಮದ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಭಾಳಷ್ಟು ಅಕ್ರಮ ಕಟ್ಟಡಗಳಿಗೆ ಇವತ್ತು ಪೌರಾಯುಕ್ತರು ಸಂಬಂಧಪಟ್ಟವರಿಗೆ ಸಾಥ್ ಕೊಡುವಂಥ ಕೆಲಸ ಮಾಡ್ತಾರೆ. ಅದೇ ಒಬ್ಬ ಬಡವ ಮನೆ ಕಟ್ಟಲಿಕ್ಕೆ ಹೋದಾಗ ಸಾವಿರಾರು ಕಾನೂನು ಮಾತಾಡ್ತಾರೆ. ಒಂದು ರಿಕ್ಷಾ ಸ್ಟ್ಯಾಂಡ್ ನಿರ್ಮಾಣ ಮಾಡಲಿಕ್ಕೆ ಕಲ್ಸಂಕದವರು ಹೋದಾಗ ಹೈವೇ ಅವರು NOC ಬೇಕಂತದೆ. ಅದೇ ಇಂದ್ರಹಳ್ಳಿಯಲ್ಲಿ ಅಕ್ರಮವಾಗಿ ಆ ಮಸೀದಿಯ ಅನಾವರಣ ಗೋಡೆ ಸಂದರ್ಭದಲ್ಲಿ ಒಬ್ಬ ಬಡ ಮಹಿಳೆ, ತರಕಾರಿ ಮಾರುವ ಮಹಿಳೆಗೆ ಹಿಂಸೆ ಕೊಟ್ಟಿದ್ದಾರೆ. ಅವರಿಡೀ ಅಂಗಡಿಯನ್ನು ಧ್ವಂಸ ಮಾಡೋ ಸಂದರ್ಭದಲ್ಲಿ ಇಲಾಖೆಯವರ ಗಮನಕ್ಕೆ ತಂದರೂ ಕೂಡ ಕೂಡರಾಗಿ ಕಣ್ಣು ಮುಚ್ಚುವಂತೆ ಕುತ್ಕೊಳ್ಳುವಂಥ ಕೆಲಸ ಮಾಡ್ತಿದ್ದಾರೆ. ಆ ಸಂದರ್ಭದಲ್ಲಿ ಈ ರೀತಿಯ ಪ್ರವೃತ್ತಿಯನ್ನು ಉಡುಪಿಯಲ್ಲಿ ಮುಂದುವರಿಸಬೇಡಿ. ಉಡುಪಿ ಜನರು ತಕ್ಕ ಉತ್ತರವನ್ನು ಕೊಡಲಿಕ್ಕೆ ಬದ್ಧರಿದ್ದೇನೆ. ಒಬ್ಬ ಶಾಸಕನಾಗಿ ಉಡುಪಿ ಜನರಿಗೆ ನ್ಯಾಯ ಕೊಡುವಂಥ ಕೆಲಸ ನನ್ನ ಆದ್ಯ ಕರ್ತವ್ಯ. ಯಾರೇ ಭ್ರಷ್ಟಾಚಾರ ಮಾಡಲಿ, ಆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ ಉಡುಪಿ ಜನರಿಗೆ ನ್ಯಾಯ ಕೊಡುವಂಥ ಕೆಲಸ ಮುಂದಿನ ಮಾಡ್ತೇನೆ ಎಂಬ ಮಾತನ್ನು ಈ ಮಾಧ್ಯಮದ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ.